ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಸಿಬಿಐನ ತನಿಖೆಯ ಬಿಸಿ ಶುರುವಾಗಿದೆ. ಇದರ ಸಂದರ್ಭದಲ್ಲೇನೆ ಮಾಜಿ ಡಿ.ಸಿ.ಎಂ ಹಾಗೂ ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದ ಕೆ.ಎಸ್. ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ದು ಮಾತ್ರ ಅಲ್ಲ, ಡಿ.ಕೆ. ಶಿವಕುಮಾರ್ ಮತ್ತೆ ಜೈಲು ಸೇರ್ತಾರೆ ಅನ್ನುವಂತಹ ಭವಿಷ್ಯವನ್ನು ನುಡಿಸಿದ್ದಾರೆ. ಬಿಜೆಪಿಯ ನಾಯಕರುಗಳು ಒಬ್ಬರಾದ ಮೇಲೆ ಒಬ್ಬರು ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಕಳೆದ 3-4 ದಿವಸಗಳಿಂದ ಅಥವಾ ಒಂದು ವಾರದಿಂದ ಕುಮಾರಸ್ವಾಮಿಯವರು ಕೂಡ ತಿಹಾರ್ ಜೈಲನ್ನು ನೆನಪಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ತಿಹಾರ್ ಜೈಲನ್ನು ನೆನಪಿಸಿದ್ದಾರೆ. ಹಾಗಿದ್ದರೆ ನಿಜಕ್ಕೂ ಕೂಡ ಏನು ನಡೀತಾ ಇದೆ? ಇದುವೇ ಇವತ್ತಿನ ಅಖಾಡದಲ್ಲಿರುವಂತಹ ಡಿಬೇಟ್ನ ವಿಚಾರ. ಡಿ.ಕೆ.ಶಿಗೆ ಜೈಲು ಫಿಕ್ಸಾ? ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವ ನಟರಾಜ್ ಗೌಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆಯೇ ಬಿಜೆಪಿಯ ವಕ್ತಾರರಾಗಿರುವ ಅಶೋಕ್ ಗೌಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಜೆಡಿಎಸ್ನ ವಕ್ತಾರರಾಗಿರುವ ಪ್ರದೀಪ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೂ ಹೈಕೋರ್ಟ್ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತು ಶಾಸಕರಾಗಿರುವ ಎ.ಎಸ್. ಪೊನ್ನಣ್ಣ ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಅವರ ಅಭಿಪ್ರಾಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಆದರೆ ಅತಿಥಿಗಳನ್ನು ಮಾತನಾಡಿಸೋದಕ್ಕಿಂತ ಮುಂಚಿತವಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಮತ್ತು ಯಾವ ಸ್ವರೂಪದಲ್ಲಿ ಈಗ ರಾಜಕೀಯವಾದಂತಹ ಒತ್ತಾಯಗಳು ಒತ್ತಡಗಳು ಶುರುವಾಗಿದ್ದಾವೆ ಅನ್ನೋದ್ರ ಬಗ್ಗೆನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದ ಉಪಮುಖ್ಯಮಂತ್ರಿ ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದ ಸಿಬಿಐ ತನಿಖೆಗೆ ನೀಡಿದ್ದ ತಡೆಯಾಜ್ಞೆಯನ್ನ ಹೈಕೋರ್ಟ್ ತೆರವುಗೊಳಿಸಿದೆ. ಅಲ್ಲದೆ 3 ತಿಂಗಳಲ್ಲಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿಬಿಐಗೆ ಆದೇಶ ಮಾಡಿದೆ. ಇದು ಡಿ.ಕೆ. ಶಿವಕುಮಾರ್ಗೆ ಸಂಕಷ್ಟ ತಂದಿಟ್ಟಿದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಮಾಡಲಾಗಿತ್ತು. 2013ರಿಂದ 2018ರ ಮಧ್ಯೆ ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪದ ಕೇಸಿದು. ಸಿಬಿಐ ತನಿಖೆಗೆ 2019ರ ಸೆಪ್ಟೆಂಬರ್ 25ರಂದು ರಾಜ್ಯ ಸರ್ಕಾರ ಅನುಮತಿ ನೀಡಿತ್ತು. ರಾಜ್ಯ ಸರ್ಕಾರದ ಅನುಮತಿ ಬಳಿಕ ಸಿಬಿಐನಿಂದ ತನಿಖೆ ಆಗಿದ್ದು, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988ರ ಕಲಂ 13/2, 13/1 ಈ ಅಡಿ ಕೇಸ್ ದಾಖಲಾಗಿತ್ತು. ಸಿಬಿಐನಿಂದ 2020ರ ಅಕ್ಟೋಬರ್ 3ರಂದು ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಸಿಬಿಐ ಎಫ್ಐಆರ್ ಕಾನೂನು ಬಾಹಿರ ಎಂದು ಪ್ರಶ್ನೆ ಮಾಡಿದ್ದ ಡಿ.ಕೆ.ಶಿ ತನಿಖೆ ರದ್ದುಪಡಿಸಬೇಕೆಂದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. 2023ರ ಫೆಬ್ರವರಿ 10ರಂದು ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿತ್ತು. ಸರ್ಕಾರದ ಅನುಮತಿ ಆದೇಶ ರದ್ದು ಕೋರಿ ಡಿ.ಕೆ.ಶಿ ಹಾಕಿದ್ದ ಮತ್ತೊಂದು ಅರ್ಜಿಯನ್ನು ವಜಾಗೊಳಿಸಿತ್ತು ಹೈಕೋರ್ಟ್ ಏಕಸದಸ್ಯ ಪೀಠ. ಇದನ್ನು ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ರು ಡಿ.ಕೆ. ಶಿವಕುಮಾರ್. ಹೈಕೋರ್ಟ್ ಆದೇಶದ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದು ಹೀಗೆ: ನನ್ನ ಕುಟುಂಬನೂ ನಾನು ನನ್ನ ಹೆಂಡತಿ ಅದನ್ನು ಕೇಳಬೇಕು, ನಮ್ಮನ್ನೇ ಕೇಳಿಲ್ಲ. ಅದೇಂಗೆ 90% ಮಾಡಿದ್ದಾರೆ ಅಂತ ನನಗಿನ್ನ ಅರ್ಥ ಆಗ್ತಾ ಇಲ್ಲ. ಈಗ ಕಟೀಲು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಎಲ್ಲ ಹೇಳಿದಾರಲ್ಲ. ನಾನು ಪ್ರೀ ಪ್ಲಾನ್ಡ್ ಏನೋ, ನಾನೆಲ್ಲೂ ಓಡೋಗುದಿಲ್ಲ, ಉತ್ತರ ಕೊಡ್ತೀನಿ. ನಾನು ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ, ಹೋರಾಟ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಮೊನ್ನೆ ಕಟೀಲ್, ಕುಮಾರಸ್ವಾಮಿ, ಇಂದು ಈಶ್ವರಪ್ಪ, ಹೀಗೆ ಡಿ.ಕೆ.ಶಿ ತಿಹಾರ್ ಜೈಲಿಗೆ ಹೋಗ್ತಾರೆ ಅನ್ನೋರ ಸಂಖ್ಯೆ ಬೆಳೀತಾನೇ ಇದೆ. ಎಲ್ಲರಿಗೂ ಟಕ್ಕರ್ ಕೊಟ್ಟಿದ್ದಾರೆ ಡಿ.ಕೆ.ಶಿ. ಇದೇ ಕೇಸಿನ ವಿಚಾರಕ್ಕೆ ಜೈಲಲ್ಲಿ ಇದ್ದವರು ನೀವು ಜೈಲಲ್ಲಿದ್ರಿ ಅಂತ ಹೇಳ್ಕೊಂಡು ನಮ್ಮ ಪ್ರಮುಖರೆಲ್ಲ ಹೇಳಿದಾಗ ಇದಕ್ಕಿದ್ದಂಗೆ ಅವರು ಸಿಟ್ಕೊಂಡ್ಬಿಡುತ್ತೆ. ಜೈಲಲ್ಲಿ ಇರಲಿಲ್ಲೇನೋ ಅವರು. ಬಹಳ ಸಂತೋಷ. ಅದೇ ಫಸ್ಟು ಲೇಟ್ ಮಾಡೋದು ಬೇಡ ಅಂತೇಳಿ. ಆದರೆ ಈಗ ಅವರು ಒಬ್ಬರು ಜಡ್ಜ್ ಆಗಲಿ. ಮೊನ್ನೆ ಡಿಕೆಶಿ ಮತ್ತೆ ತಿಹಾರ್ ಜೈಲಿಗೆ ಹೋಗ್ತಾರೆ ಎಂದಿದ್ದರು ಕುಮಾರಸ್ವಾಮಿ. ಇದೀಗ ಹೈಕೋರ್ಟ್ ತೀರ್ಪು ಬರುತ್ತಲೇ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ಸ್ವಾಗತ ಮಾಡದೇ ಇರೋದು ಮುಖ್ಯ ಅಲ್ಲ. ಕೆಲವು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಒಳಗೆ ಹಲವಾರು ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲವು ತೀರ್ಮಾನಗಳಾಗ್ತಾ ಇರ್ತವೆ. ಅದು ರೋಟೀನ್ ವರ್ಕಲ್ಲಿ ನಡೀತದೆ. ಯಾರು ಟಾರ್ಗೆಟ್ ಮಾಡ್ತಾರೆ ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ. ಡಿಕೆ ಶಿವಕುಮಾರ್ ವಿರುದ್ಧದ ತನಿಖೆಗೆ ಅಸ್ತು ಎನ್ನುತ್ತಲೇ ಸಹಜವಾಗಿ ಬಿಜೆಪಿ ನಾಯಕರು ಡಿಕೆಶಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಅದಕ್ಕೆ ಟಕ್ಕರ್ ಕೊಟ್ಟ ರಾಮಲಿಂಗಾರೆಡ್ಡಿ ನಿಮ್ಮ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ರಾ ಎಂದು ಪ್ರಶ್ನಿಸಿದ್ದಾರೆ.
ಉಪಮುಖ್ಯಮಂತ್ರಿಗಳು ಇವರೇನು ಹೈಕೋರ್ಟ್ ಅಲ್ಲಿ ದಾವೆಯನ್ನು ಹಾಕಿದ್ರು ಸಿಬಿಐ ಕೇಸನ್ನ ವಜಾ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಇವರ ಕೋರಿಕೆನ ತಳ್ಳಿ ಹಾಕಿದ್ದಾರೆ. ಮುಕ್ತವಾಗಿ ತನಿಖೆಯನ್ನು ಆಗಬೇಕು, ಸತ್ಯ ಹೊರಬರಬೇಕು ಅಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ, ಉಪ್ಪು ತಿಂದವನು ನೀರು ಕುಡಿಬೇಕು, ಪ್ರಾಮಾಣಿಕರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಅಕ್ರಮ ಮಾಡಿದವ್ರು ಯಾರ ಇದ್ರೆ ಅದು ಅಕ್ರಮ ಇವತ್ತಿಲ್ಲ ನಾಳೆ ಬಯಲಿಗೆ ಬರಲೇಬೇಕು. ನೀವು ಸತ್ಯವನ್ನ ಹೂತಾಕಕ್ಕಾಗಲ್ಲ, ಕೆಲವು ಕಾಲ ಮುಚ್ಚಿಡ್ಬೋದು, ಆದ್ರೆ ಹೊರಗಡೆ ಬರೋದು ಸತ್ಯನೇ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಹೈಕೋರ್ಟ್ ಹೇಳಿದೆ ಡಿ.ಕೆ. ಶಿವಕುಮಾರ್ ಅವರ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ನೈತಿಕತೆ ಇದ್ರೆ, ಪ್ರಾಮಾಣಿಕತೆ ಇದ್ರೆ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. ಸಿಬಿಐ ಎನ್ಕ್ವೈರಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೇನು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಹಿಂದೆ ಯಡಿಯೂರಪ್ಪ ಅವರು ಕೂಡ ಸಿಬಿಐ ತನಿಖೆ ಅವರ ಮೇಲೆ ನಡೀತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರೆದಿದ್ರು. ಈ ಮಧ್ಯೆ ಹೈಕೋರ್ಟ್ ತೀರ್ಪಿಗೆ ಕೋರ್ಟ್ನಲ್ಲೇ ಉತ್ತರ ಕೊಡ್ತೀವಿ ಅಂತಿದ್ದಾರೆ ಡಿಕೆ ಬ್ರದರ್, ಸಂಸದ ಡಿಕೆ ಸುರೇಶ್ ಹಾಗೂ ಇತರೆ ಕೈ ನಾಯಕರು. ಮುಂದೆನೂ ಕೂಡ ಯಾರೇ ಕರೆದ್ರು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ. ಯಾರೋ ಏನೋ ದಾರಿಲಿ ಹೋಗೋರು, ಜನ ತಿರಸ್ಕಾರ ಮಾಡಿರ್ತಕ್ಕಂಥ ಅವರೆಲ್ಲರೂ ಕೂಡ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥ ಪರಿಸ್ಥಿತಿನಲ್ಲಿ ನಾವಿಲ್ಲ. ನಾವು ಮೊದಲಿಂದ ಹೇಳ್ಕೊಂಡೇ ಬರ್ತಿದ್ದೀವಿ, ಎಲ್ಲ ಏಜೆನ್ಸಿಗಳನ್ನು ದುರುಪಯೋಗ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದವರು ಅಂತ ಹಿಂದೆಲ್ಲ ಹೇಳಿದ್ದೇವೆ ಅನೇಕ ಸಂದರ್ಭದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಸಮರ್ಥರಿದ್ದಾರೆ. ಯಾವುದೇ ಕಾನೂನು ಹೋರಾಟ ಆಗಲಿ ಏನೇ ಇರಲಿ ಅವರು ಸಮರ್ಥರಿದ್ದಾರೆ, ನಿಭಾಯಿಸ್ತಾರೆ. ನ್ಯಾಯದ ಮೇಲೆ ನಮಗೆ ಗೌರವ ಇದೆ. ಆ ಸ್ಪೀಡನ್ನು ಹತ್ತಿಕ್ಲಿಕ್ಕೆ ಇಂಥ ಒಂದು ಕುತಂತ್ರ ರಾಜಕಾರಣವನ್ನ ಇವತ್ತೇನು ಮಾಡ್ತಾ ಇದ್ದಾರಲ್ಲ ಅದು ಬಹಳ ಧೋರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಖಂಡಿತವಾಗಿ ಕೂಡ ಅದರ ಎಲ್ಲದರಿಂದ ಕೂಡ ಹೊರ ಬರ್ತಾರೆ. ಹೈಕೋರ್ಟ್ ಆದೇಶದಂತೆ ಅರ್ಧಕ್ಕೆ ನಿಂತಿದ್ದ ತನಿಖೆಯನ್ನ ಸಿಬಿಐ ಮುಂದುವರೆಸಲಿದೆ. ಸದ್ಯದಲ್ಲೇ ಡಿಕೆಶಿ ಹಾಗೂ ಕುಟುಂಬಸ್ಥರಿಗೆ ನೋಟಿಸ್ ನೀಡಲಿದೆ ಸಿಬಿಐ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ರಾಜೀನಾಮೆಗೆ ಒತ್ತಾಯ, ಜೈಲಿಗೆ ಹೋಗ್ತಾರೆ ಅನ್ನುವಂಥ ಭವಿಷ್ಯ, ಇವೆಲ್ಲವೂ ಕೂಡ ಒಂದು ಕಡೆ ನುಡಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅದನ್ನು ಎದುರಿಸ್ತಾರೆ, ಹೊರ ಬರ್ತಾರೆ, ಏನೂ ಆಗಲ್ಲ, ಅವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ, ತಿರಸ್ಕರಿಸಿದವರಿಗೆಲ್ಲ ಉತ್ತರಿಸೋದಿಲ್ಲ, ಎಲ್ಲ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಏನೇ ಇರಲಿ, ನಿಜಕ್ಕೂ ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಕಷ್ಟ ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ತಜ್ಞರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವ್ರ ಜೊತೆ ಕೂಡ ನಾನು ಮುಂದಿನ ಹಂತದಲ್ಲಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ನ ವಕ್ತಾರರಿಂದ ಮಾತನ್ನು ಆರಂಭಿಸೋಣ. ನಟರಾಜ್ ಗೌಡ್ರೆ, ಡಿ.ಸಿ.ಎಂ ರಾಜೀನಾಮೆ ಕೊಡ್ತಾರಾ? ಇದೇನು ಹೊಸ ಕೇಸ್ ಅಲ್ಲ, ಇದು ಸಿಬಿಐ ಕೇಸ್ ಆಗಿರೋದು, ಇದು ಹೊಸದಲ್ಲ. 2020 ಅವ್ರ ಮೇಲೆ ರೈಡ್ ಆಯಿತು. ಅವ್ರು ಮಂತ್ರಿ ಆಗಿರಲಿಲ್ಲ, ಆಯ್ತು, ಮಂತ್ರಿ ಆಗಿಲ್ಲದಿದ್ರು ಕೇಸನ್ನು ಹೊಸದಲ್ಲ. ಈಗ ತಡೆಯಾಜ್ಞೆ ಇತ್ತು, ಫೆಬ್ರವರಿಯಿಂದ ತಡೆಯಾಜ್ಞೆ ಇತ್ತು, ತಡೆಯಾಜ್ಞೆ ತೆರವುಗೊಳಿಸಿದ್ದಾರೆ ಅಷ್ಟೇ. ಹೌದು. ನಾವು ಹಾಕಿದ್ದು ಸಿಬಿಐ ಕೇಸ್ ಇದೆಯಲ್ಲ, ಅವ್ರು ಮಾಡ್ತಾ ತನಿಖೆಯನ್ನೇ ರದ್ದು ಮಾಡಬೇಕು ಅಂತ. ಒಂದು ಆದಾಯ ತೆರಿಗೆಯ ದಾಳಿ, ಅದು ನಂತರ ಮುಂದುವರಿದು ಜಾರಿ ನಿರ್ದೇಶನಾಲಯಕ್ಕೆ ಹೋಗ್ತದೆ, ಕೇಸ್ ಆಗ್ತದೆ. ಹೌದು. ಅಲ್ಲಿಂದ ಇವರು ಅರೆಸ್ಟ್ ಕೂಡ ಆಗ್ತಾರೆ. ತದನಂತರ ಸಿಬಿಐ ರೈಡ್ ಮಾಡುತ್ತೆ. ನೋಡಿ, ಈ ಎರಡು ತರ ಹೋರಾಟ ಇದೆ. ಒಂದು ಕಾನೂನು ಹೋರಾಟ, ಅದನ್ನು ಸಮರ್ಥವಾಗಿ ಕೂಡ ನಾವು ಮಾಡ್ತೀವಿ. ಎರಡು ರಾಜಕೀಯ ಹೋರಾಟ ಇದೆಯಲ್ಲ, ಬಿಜೆಪಿಯ ಸಂಚುಗಳಿದಾವಲ್ಲ, ಅವ್ರ ಮಿಸ್ಯೂಸ್ ಇದೆಯಲ್ಲ, ಆದಾಯ ತೆರಿಗೆ ಇಲಾಖೆಯನ್ನ, ಜಾರಿ ನಿರ್ದೇಶನಾಲಯನ್ನ, ಸಿಬಿಐಯನ್ನ ತಮ್ಮ ಮೋರ್ಚಾಗಳ ರೀತಿ ಬೇಕಾದಾಗ ಉಪಯೋಗಿಸ್ಕೊಂತಾರಲ್ಲ, ಅದನ್ನು ಕೂಡ ನಾವು ರಾಜಕೀಯವಾಗಿ ನಾವು ಜನಗಳ ಜೊತೆ ತೆಗೆದುಕೊಂಡು ಹೋಗಿ ಹೋರಾಟವನ್ನು ಕೂಡ ಮಾಡ್ತೀವಿ. ಇವತ್ತು ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ, ಸಿಬಿಐಗೆ ತನಿಖೆ ಮಾಡಿ ಅಂತ ಕೊಟ್ಟಿದೆ. ಅದು ನಾವು ಏನು ಇಲ್ಲಿವರೆಗೂ ತಡೆಯಾಜ್ಞೆ ಕೊಟ್ಟಿದ್ರು ಅದನ್ನು ತೆರವುಗೊಳಿಸಿದೆ. ನಾವು ಇದಕ್ಕೆ ಗೌರವ ಕೊಡ್ತೀವಿ. ಆಮೇಲೆ ತನಿಖೆಗೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಅವ್ರ ಕುಟುಂಬದವರು ತನಿಖೆಗೆ ಯಾವಾಗಲೂ ಬೆಂಬಲ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸ್ತಾರೆ. ಈ ಹೋರಾಟ ನಿರಂತರ. ಆದರೆ ಒಂದು ಬಿಜೆಪಿಯ ನಾಯಕರುಗಳು ಮತ್ತು JDS ನಾಯಕರುಗಳು ಈ ರಾಜ್ಯದಲ್ಲಿ ಸೋಲನ್ನು ಕಂಡ ಮೇಲೆ, ಚುನಾವಣೆಯಲ್ಲಿ ಸೋಲನ್ನು ಕಂಡ ಮೇಲೆ ಎಷ್ಟು ಹತಾಶರಾಗಿದ್ದಾರೆ, ಎಷ್ಟು ನಿರಾಶರಾಗಿದ್ದಾರೆ, ವಿಚಲಿತರಾಗಿದ್ದಾರೆ ಅಂದ್ರೆ 2024 ಸೋಲಿನ ಚುನಾವಣೆಯ ಸೋಲು ಕೂಡ ಅವ್ರ ಕಣ್ಮುಂದೆ ಕಾಣ್ತಾ ಇದೆ. ಅದಕ್ಕಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರುಗಳ ಮೇಲೆ ಸಂಚುಗಳನ್ನ ಮಾಡ್ತಾ ಇದ್ದಾರೆ. ಅದ್ರೊಳಗೆ ಇದು ಒಂದು ಇರುತ್ತೆ, ಇದೊಂದೇ ಅಂತಲ್ಲ, ಇದು ಒಂದು ಸಂಚು ಇರುತ್ತೆ. ಖಂಡಿತವಾಗಿ ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಳಿನ್ ಕುಮಾರ್ ಕಟೀಲ್ ಹೇಳ್ತಾ ಇದ್ರು, ಜೈಲಿಗೆ ಹೋಗ್ತಾರೆ. ಅದ್ರ ಬಗ್ಗೆ ಮಾತಾಡ್ತೀವಿ. ಡಿ.ಸಿ.ಎಂ ರಾಜೀನಾಮೆ ಕೊಡ್ಬೇಕಿದ್ಯಾ? ಖಂಡಿತವಾಗ್ಲೂ ಕೊಡಲೇಬೇಕು. ಯಾಕೆ ಅಂತಂದ್ರೆ ನೋಡಿ, ಅವ್ರದ್ದು 1985 ಮೊದಲ ಬಾರಿಗೆ ಅವ್ರು ಚುನಾವಣೆ ನಿಂತಾಗ ಮತ್ತು 2023 ಚುನಾವಣೆಗಳಲ್ಲಿ ಯಾವ ರೀತಿ ಅಫಿಡವಿಟ್ ಸಲ್ಲಿಸಿದ್ದಾರೆ, ಯಾವ ರೀತಿಯ ಅವರ ಶ್ರೀಮಂತಿಕೆ ಜಾಸ್ತಿ ಆಗಿದೆ, ಫೈನಾನ್ಷಿಯಲ್ ಶ್ರೀಮಂತಿಕೆ ಜಾಸ್ತಿ ಆಗಿದೆ, ಜ್ಞಾನ ಶ್ರೀಮಂತಿಕೆ ಅಲ್ಲ, ಫೈನಾನ್ಷಿಯಲ್ ಶ್ರೀಮಂತಿಕೆ. ಇದನ್ನ ನೋಡಿಕೊಂಡ್ರೆ ಸಾಮಾನ್ಯ ವ್ಯಕ್ತಿ ಗೊತ್ತಾಗ್ಬಿಡ್ತದೆ
ಈ ವ್ಯಕ್ತಿ ಯಾವ ರೀತಿಯ ದುಡ್ಡನ್ನು ಮಾಡಿದ್ದಾರೆ, ಅದು ರಾಜಕಾರಣದ ತನ್ನ ಪ್ರಭಾವವನ್ನು ಬೆಳೆಸ್ಕೊಂಡು ಅಂತ ಹೇಳಿ. ಪಾಪ ನಟರಾಜ್ ಗೌಡ್ರು ಆಗ್ಲಿಂದ ಹತಾಶರಾಗಿ ಹೇಳ್ತಿದ್ದಾರೆ BJPಯ ಪಿತೂರಿ ಅಥವಾ JDSನ ಪಿತೂರಿ ಅಂತ. ನಟರಾಜ್ ಗೌಡ್ರು ಮರ್ತು ಬಿಡ್ತಾರೆ. ಏನು ಅಂದರೆ DKಶಿ ಅವ್ರ ತಾಯಿನೇ ಹೇಳ್ತಾರೆ ಏನಂತಂದರೆ, ನನ್ನ ಮಕ್ಕಳನ್ನು ಬಳಸ್ಕೊಂಡು ಇಲ್ಲದ ಕೆಲಸಗಳನ್ನು ಮಾಡಿದಂತಹ ಸಿದ್ದರಾಮಯ್ಯನವರು ನನ್ನ ಮಕ್ಕಳನ್ನು ಸಿಕ್ಕಿಸಿದ್ದಾರೆ ಅಂತ ಹೇಳಿ. ಇದೇ RV ದೇಶಪಾಂಡೆ ಅವರು KPCC ಅಧ್ಯಕ್ಷರಾಗಿದ್ದಾಗ, ಕಾರ್ಯಾಧ್ಯಕ್ಷರಾಗಿದ್ದಾಗ DK ಶಿವಕುಮಾರ್ ಅವರು ಯಾವ ರೀತಿ ಸಿಕ್ಕಿಸಿದ್ರು ಅಂತ ಹೇಳಿ ಪ್ರಸನ್ನ ಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಯಾವ ರೀತಿ ಎಡಿಟೋರಿಯಲ್ಗಳನ್ನ ಬರೆದಿದ್ರು, ಯಾವ ರೀತಿ ಕುತಂತ್ರ ಮಾಡಿ RV ದೇಶಪಾಂಡೆ ಅವರು DK ಶಿವಕುಮಾರ್ ಸಿಕ್ಕಿಸಿದ್ರು ಅಂತ ಹೇಳಿ. ಅಂದ್ರೆ ರಾಜಕಾರಣ ಮಾಡ್ತಿರೋದು ಯಾರು? ಪಕ್ಷದ ಒಳಗಡೆನೆ ರಾಜಕಾರಣ. ಅಮಾಯಕರು ಅಂತ ಹೇಳಲ್ಲ ಅಲ್ಲ, ನಾನು ಅವ್ರ ಇದಕ್ಕೆ ವಿಕ್ಟಮ್ ಅಂತ ಹೇಳ್ತಾ ಇದ್ದೀನಿ. ರಾಜಕಾರಣ ಮಾಡ್ತಿರೋರು ಯಾರು ಇಲ್ಲಿ? ಯಾರು BJP ಅವರು JDS ಅವರು ಸಿಕ್ಸ್ಬೇಕಾಗಿಲ್ಲ. ಅವ್ರು ಮಾಡಿರೋ ತಪ್ಪುಗಳಿಂದ ಅವ್ರು ಸಿಕ್ಕಾಕಂತವ್ರೆ, ಅದು ಬೇರೆ ವಿಚಾರ. ಅದ್ರ ತಪ್ಪು ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಟವ್ರು ಯಾರು? ಸೋನಿಯಾ ಗಾಂಧಿನಾ, ಪ್ರಿಯಾಂಕಾ ವಾದ್ರಾನ, ಅಥವಾ ಇವರು ಖರ್ಗೆ? ಒಂದ್ ನಿಮಿಷ, ಮಲ್ಲಿಕಾರ್ಜುನ್ ಖರ್ಗೆನಾ? ಒಂದ್ ನಿಮಿಷ ತೊಂದರೆ ಇಲ್ಲ, ಅದೇ ಉದ್ಯಮನ. ಒಂದ್ ನಿಮಿಷ, ನಾನು ನಟರಾಜ್ ಗೌಡ್ರಲ್ಲಿ ತುಂಬಾ ಒಳ್ಳೇದು ಆಯ್ತಾಯ್ತು, ತೊಂದರೆ ಇಲ್ಲ, ಅದೇ ಉದ್ಯಮನ ತೊಂದರೆ ಇಲ್ಲ. ರೈತರು ಮುಗಿಸ್ಬಿಡ್ತೀನಿ. ಪಾಪ ಉದ್ಯಮಿ, ಯಶಸ್ವಿ ಉದ್ಯಮಿ, ಒಪ್ಕೊಂಡೆ. ಆ ಉದ್ಯಮನ ಸಹಕಾರಿ ಸಚಿವರಾಗಿದ್ದಾಗ ಯಾವ ರೀತಿ ಬಳಸ್ಕೊಬೇಕು, ಪವರ್ ಮಿನಿಸ್ಟರ್ ಆಗಿದ್ದಾಗ ಯಾವ ರೀತಿ ಬಳಸ್ಕೊಬೇಕು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಯಾವ ರೀತಿ ಬಳಸ್ಕೊಬೇಕು, ಇದೆಲ್ಲ ಗೊತ್ತಿರಬೇಕು. ಇಲ್ಲಾಂದ್ರೆ ಗೊತ್ತಾಗಲ್ಲ. ನಾನು ಬೇಕಾದ ಕಥೆಗಳನ್ನ ತುಂಬಾ ಚೆನ್ನಾಗಿ ಹೇಳ್ತೀನಿ, ಯಾವ ರೀತಿ ದುಡ್ಡು ಮಾಡಿದ್ದಾರೆ ಅಂತ ಹೇಳಿ, ಪರವಾಗಿಲ್ಲ, ಅದೆಲ್ಲ ವಿಚಾರ ಅದಲ್ಲ. ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಅವರು ಯಶಸ್ವಿ ರೈತರು. ಆ ರೈತಾಪಿ ವರ್ಗಗಳಿಗೆ ಅವರು ಕನಕಪುರದಿಂದ ಬರ್ತಾರೆ. ಆ ರೈತಾಪಿ ವರ್ಗಗಳು ಯಾರು ಕಷ್ಟದಲ್ಲಿದ್ದಾರೆ ಇವತ್ತು, ಅವ್ರಿಗೆ ಹೇಳ್ಕೊಡ್ರಿ. ಪಾಪ ಹೆಂಗೆ ನಾವು ಯಶಸ್ವಿಯಾಗಿ 1 ಎಕರೆನಲ್ಲಿ 50 ಲಕ್ಷ ಲಾಭ ತಗೊಳ್ಳೋದು ನಮಗೆ ಗೊತ್ತಿಲ್ಲಪ್ಪ. ಅವ್ರ ಕಂಡ್ರೆ ಜಲಸಿ, ಹೆಂಗೆ ಈಗ ಅವರು ರಾಜೀನಾಮೆ ಕೊಡಲ್ಲ ಅಂದ್ರು, ಇವ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ. ನಿಮ್ ಪ್ರಕಾರ ಜೈಲಿಗೆ ಹೋಗ್ಬಿಡ್ತಾರ JDS ನವ್ರ ಪ್ರಕಾರ? ಯಾಕಂದ್ರೆ ಫಸ್ಟ್ ಭವಿಷ್ಯ ನೋಡಿದಂತವ್ರು ಈ ಸೀಸನ್ ಅಲ್ಲಿ ನಿಮ್ಮವರು. ಇಲ್ಲ, ನೀವು ಅದನ್ನ ತಾಳೆ ಹಾಕ್ಬೇಡಿ. ಅವತ್ತು ಹೇಳಿದ್ದು ಅವರು ರಾಮನಗರದಿಂದ ಓಡಿಸ್ತೀವಿ ಅಂತ ಹೇಳಿ ಒಬ್ಬ ಕಾರ್ಯಕರ್ತ ಭಾಷಣ ಮಾಡ್ತಾ ಇರ್ಬೇಕಾರೆ ಹೇಳ್ತಾರೆ, ರಾಮನಗರದಿಂದ ನಿಮ್ಮನ್ನ ಓಡಿಸ್ಬಿಡ್ತಾರಂತೆ ಅಂತ. ಆ ಸಂದರ್ಭಕ್ಕೆ ಅವರೇ ಜೈಲ್ಗೆ ಹೋಗ್ತಾರೆ ಬಿಡ್ರಿ ಅಂತ ಅವ್ರು ಹೇಳಿದ್ದು. ನೀವು ಅದನ್ನ ಇಲ್ಲಿಗೆ ಲಿಂಕ್ ಮಾಡಬೇಡಿ. ಆದ್ರೆ ನಾನು ಈ ಪ್ರೆಸೆಂಟ್ ಸಿನಾರಿಯಾ ನೋಡಿದಾಗ ನೀವು ಸರ್, ಈ ಕೇಸಲ್ಲಿ ಆಲ್ರೆಡಿ ಪ್ರೈಮಾ ಫೇಸಿ ಕೇಸು ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ, ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಮೇಲೆ FIR ಆಗಿದೆ. ಸಬ್ಸಿಕ್ವೆಂಟ್ಲಿ ಅರೆಸ್ಟ್ ಆಗಿದ್ದಾರೆ, ದಿ ಗಾಟ್ ಬೇಲ್. ಈಗ ಅದಕ್ಕೆ ತಡೆ ಮಾಡಿದವರು ಬೇರೆ, ಅರೆಸ್ಟ್ ಮಾಡೋದು ಕರೆಕ್ಟ್, CBI ಕರೆಕ್ಟ್. ಈಗ ಸ್ಟೇ ಸಿಕ್ಕಿತ್ತು, ಸ್ಟೇ ವೇಕೇಟ್ ಆಗಿದೆ. ಏನಕ್ಕೆ? ಎನ್ಕ್ವೈರಿ ಮಾಡಕ್ಕೆ, ಇನ್ವೆಸ್ಟಿಗೇಷನ್ ಮಾಡಕ್ಕೆ. ಅದಕ್ಕೆ ಇನ್ನೂ ಟೈಮ್ ಇದೆ. 3 months ಒಳಗಡೆ ಹಾಕ್ಬೇಕು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಹಾಕಬೇಕು. ಚಾರ್ಜ್ ಶೀಟ್ ಹಾಕಿದ ಮೇಲೆ ಪ್ರೈಮಾ ಫೇಸಿ ಏನಾದರೂ ಅವ್ರ ಮೇಲೆ ಎಗನೆಸ್ಟ್ ಆಗಿ ವಿರುದ್ಧ ಹಾಕಿದ್ರೆ 100% ಡಿಸೈನ್ ಮಾಡಬೇಕು. ಯಾಕೆಂದರೆ ಈಗ ಬೇಲಲ್ಲಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ಇವಾಗ ಅವ್ರಿಗೂ ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಅಡ್ವೊಕೇಟು, ನನಗಿರೋ ನಾಲೆಡ್ಜ್ ಪ್ರಕಾರ ಚಾರ್ಜ್ ಶೀಟ್ ಹಾಕಿದ ಮೇಲೆ 100ಕ್ಕೆ 100 ಭಾಗ ಅವ್ರ ಮೇಲೆ ಆಪಾದನೆ ಹೊರಿಸಿದ್ರೆ, ಆಪಾದನೆ ಹೊರಿಸಿ ಚಾರ್ಜ್ ಶೀಟ್ ಏನಾದರೂ ಫೈಲ್ ಆಗೋದಾದ್ರೆ 100ಕ್ಕೆ 100 ಭಾಗ ಅವರು ರಾಜೀನಾಮೆ ಕೊಡಬೇಕು. ಅವರು ಚಾರ್ಜ್ ಶೀಟ್ ಕೂಡ ನಾವು ವಾಶ್ ಮಾಡಿದ ಕೇಳ್ತೀವಿ. ನಡೆಸಲಿ, ಕೇಸ್ ನಡೆಸಿ ಅಕ್ವಿಟಲ್ ಆಗಿ ಬಂದ್ರೆ ಅವರು ಖಂಡಿತ. ಪ್ರದೀಪ್ ಅವರೇ, ಚರ್ಚೆ ನಾವು ಮುಂದುವರಿಸೋಣ. ಪ್ರಸನ್ನ ಕುಮಾರ್ ಅವ್ರ ಜೊತೆಗೆ ಮಾತಾಡ್ತೀನಿ, ಹಾಗೆಯೇ ಸುನಿಲ್ ಕುಮಾರ್ ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ಮಾತನಾಡ್ತೀನಿ. ಏನಾಗುತ್ತೆ ಈಗ DK ಶಿವಕುಮಾರ್ ಅವರ ಮುಂದಿರುವಂತಹ ಕಾನೂನಿನ ಸಮರ ಯಾವ ಸ್ವರೂಪದಲ್ಲಿರುತ್ತೆ, ಏನೇನು ಆಗಬಹುದು, ಮತ್ತು ನಿಜಕ್ಕೂ DKಶಿ ಜೈಲಿಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥ ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ. ಶುಭಪ್ರದದ ಇದನ್ನ ಇಸ್ರೇಲ್ ಸೇನೆ ತಳ್ಳಿ